ಸ್ನೇಹಿತರೆ ನಮಸ್ಕಾರ. ದಾವಣಗೆರೆ ರಣಕಣ ದಿನದಿಂದ ದಿನಕ್ಕೆ ಕಾವೇರ್ತಿದೆ. ಒಂದು ಕಡೆ ಬಿಸಿಲಿನ ಬೇಗೆ ಹೆಚ್ಚಾಗ್ತಿದ್ರೆ ಮತ್ತೊಂದು ಕಡೆ ಚುನಾವಣೆಯ ಕಾವು ಕೂಡ ಹೆಚ್ಚಾಗ್ತಿದೆ. ದಾವಣಗೆರೆಯಲ್ಲಿ ಉಪಚುನಾವಣೆಯಲ್ಲಿ ಈ ಬಾರಿ ಗೆಲ್ಲೋದು ಯಾರು ಅನ್ನುವಂಥದ್ದು ಅಂತಿಮವಾಗಿರುವಂತಹ ಪ್ರಶ್ನೆ. ಇನ್ನೂ ವಿಶೇಷ ಏನು ಅಂತ ಹೇಳಿದ್ರೆ, ದಾವಣಗೆರೆಯಲ್ಲಿ ಅಭ್ಯರ್ಥಿಗಳ ಪಟ್ಟಿಯನ್ನು ನೋಡಿದ್ರೆ, ನಾಮಪತ್ರ ಸಲ್ಲಿಸಿರೋರ ಹೆಸರನ್ನು ನೋಡ್ತಾ ಹೋದರೆ ತಲೆ ಗಿರ 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 ಅಂತೇಳಿ ತಿರುಗುತ್ತೆ ಕಣ್ರಿ. ಯಾಕಂತ ಹೇಳಿದ್ರೆ ಇಲ್ಲಿ ನಾಮಿನೇಷನನ್ನು ಮಾಡಿರೋರು ಅಥವಾ ನಾಮಪತ್ರವನ್ನು ಸಲ್ಲಿಸಿರೋರು ಒಬ್ಬರಲ್ಲ ಇಬ್ಬರಲ್ಲ. ಇದು ಈ ದಾವಣಗೆರೆ ವಿಧಾನಸಭಾ ಚುನಾವಣೆಯ ಉಪಚುನಾವಣೆಯ ದಿಕ್ಕನ್ನೇ ಬದಲಾಯಿಸುವಂತಹ ಎಲ್ಲ ಸಾಧ್ಯತೆಗಳನ್ನು ದಟ್ಟವಾಗಿ ತೋರಿಸ್ತಿದೆ. ಇದರ ಜೊತೆಗೆ ದಾವಣಗೆರೆ ದಕ್ಷಿಣ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಬಂಡಾಯದ ಬಿಸಿ ಜೋರಾಗಿ ತಟ್ಟುವಂತಹ ಲಕ್ಷಣಗಳು ಕೂಡ ಸ್ಪಷ್ಟವಾಗಿದೆ. ಒಂದು ಕಡೆ ಆಡಳಿತಾರೂಢ ಕಾಂಗ್ರೆಸ್ಸು, ಮತ್ತೊಂದು ಕಡೆ ಕೇಂದ್ರದಲ್ಲಿ ಅಧಿಕಾರದಲ್ಲಿರುವಂತಹ BJP ಶತಾಯಗತಾಯ ಗೆಲ್ಲೇಬೇಕು ಅನ್ನೋ ತಾಪಾಪಿಯಲ್ಲಿರುವಂತಹ ಬಂಡಾಯದ ಕೆಲವೊಂದಷ್ಟು ಜನ ನಾಯಕರು. ಅಂದರೆ ಕಾಂಗ್ರೆಸ್ಸಿಂದನೂ ಕೂಡ ಟಿಕೆಟ್ ಸಿಗಿದೆ, BJPಯಿಂದನೂ ಕೂಡ ಟಿಕೆಟ್ ಸಿಗಿದೆ, ಒಂದು ರೀತಿಯಲ್ಲಿ ಬಂಡಾಯದಿಂದನೂ ಕೂಡ ಸ್ಪರ್ಧೆ ಮಾಡಿರುವಂಥದ್ದು. ಇನ್ನೊಂದಷ್ಟು ಜನ ಕಾಂಗ್ರೆಸ್ಸನ್ನು ಶತಾಯಗತಾಯ ಸೋಲಿಸಲೇಬೇಕಪ್ಪ ಇಲ್ಲಿ ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿರುವಂಥವ್ರು. ಇವರಿಷ್ಟು ಜನರ ನಡುವೆ ಇಲ್ಲಿ ಚುನಾವಣೆಯ ಕಾವು ಯಾವ ರೀತಿ ಹೆಚ್ಚಾಗ್ತಿದೆ ಅಂತ ಹೇಳಿದ್ರೆ, 23 ಮುಸ್ಲಿಂ ಅಭ್ಯರ್ಥಿಗಳು ಕಣಕ್ಕಿಳಿದಿರೋದೇ ಕಾಂಗ್ರೆಸ್ನ ಸೋಲಿನ ಮೊದಲ ಹೆಜ್ಜೆ ಅನ್ನೋದನ್ನು ಅರ್ಥ ಮಾಡ್ಕೊಬೇಕು. ಕಾಂಗ್ರೆಸ್ ಇಲ್ಲಿ ಯಾವ ರೀತಿ ಸೋಲ್ತದೆ ಅಂತ ಹೇಳಿದ್ರೆ ಬಹುಶಃ ಒಂದು ಇತಿಹಾಸ ನಿರ್ಮಾಣ ಆಗ್ಬೋದೇನೋ ಅಂತೇಳಿ ಅನ್ನಿಸ್ತಿದೆ. ಯಾಕೆ? ಇಲ್ಲಿ ಕಾಂಗ್ರೆಸ್ಗೆ ವಿರೋಧಿಗಳು ಕಾಂಗ್ರೆಸ್ನವರೇ. ಕುಟುಂಬ ರಾಜಕಾರಣಕ್ಕೆ ಮಣೆಯನ್ನು ಹಾಕಿದಂಥ ಪರಿಣಾಮಕ್ಕೋಸ್ಕರ ಇಡೀ ದಾವಣಗೆರೆಯ ಒಂದು ವರ್ಗ ಏನಿದೆ, ಈ ವರ್ಗವೇ ಈಗ ಕಾಂಗ್ರೆಸ್ನ ವಿರುದ್ಧ ತಿರುಗಿ ಬಿದ್ದಿದೆ. ಅದರಲ್ಲೂ ಕೂಡ ಸಾಕಷ್ಟು ದಿನಗಳಿಂದ ಟಿಕೆಟ್ಗಾಗಿ ಪೈಪೋಟಿಯನ್ನು ನಡೆಸ್ತಾ ಬಂದಂಥ ಸಾದಿಕ್ ಪೈಲ್ವಾನ್ ಅವರು ಈಗ ಬಂಡಾಯವಾಗಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಾರೆ. ಈ ಬಂಡಾಯ ಅಭ್ಯರ್ಥಿಗಳಿಗೆ ಈಗ ಸಾಥನ್ನು ಕೊಟ್ಟಿರುವಂಥದ್ದು 23 ಮುಸ್ಲಿಂ ಅಭ್ಯರ್ಥಿಗಳು, ಇತರೆ 23 ಮುಸ್ಲಿಂ ಅಭ್ಯರ್ಥಿಗಳು. ಇವರು ಏನು ಮಾಡ್ತಾರಪ್ಪ? ಇವರು ಗೆಲ್ಲೋದಂತೂ ಇಲ್ಲ, ಆದರೆ ಗೆಲ್ಲುವಂಥ ಅಭ್ಯರ್ಥಿಯನ್ನು ಗೆಲ್ಲದೇ ಇರೋ ಹಾಗೆ ಮಾಡೋದರಲ್ಲಿ ಮಾತ್ರ ಇವರು ಏನು ಮಾಡಬೇಕು ಅದನ್ನು ಮಾಡ್ತಾರೆ ಅನ್ನೋದರಲ್ಲಿ ಡೌಟೇ ಇಲ್ಲ. ಈ ಮೂಲಕ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿರುವಂತಹ ಬಹುತೇಕ 85,000-90,000 ಸಾವಿರ ವೋಟರ್ಸ್ ಏನಿದ್ದಾರೆ ನೋಡಿ, ಮುಸ್ಲಿಂ ವೋಟರ್ಸು, ಅವರನ್ನು ಕಂಪ್ಲೀಟಾಗಿ ಡಿವೈಡ್ ಮಾಡ್ತಾರೆ. ಅವರ ಓಟು ಕಾಂಗ್ರೆಸ್ಗೆ ಬೀಳದಿರುವಂತೆ ಮಾಡ್ತಾರೆ. ಇದು ಕಾಂಗ್ರೆಸ್ ಗೆಲ್ಲೋದಕ್ಕೆ ಸಹಕಾರಿಯಾಗ್ತದೆ ಅನ್ನುವಂಥದ್ದು ಲೆಕ್ಕಾಚಾರ. ಈ ಲೆಕ್ಕಾಚಾರ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗ್ತದೆ, ಎಷ್ಟರ ಮಟ್ಟಿಗೆ ಕಾರ್ಯರೂಪಕ್ಕೆ ಬರ್ತದೆ ಅನ್ನೋದು ಈಗ ಸದ್ಯಕ್ಕಿರುವಂಥ ಕುತೂಹಲ. ದಾವಣಗೆರೆ ಈ ರೀತಿ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಬದಲಾಗೋದಕ್ಕೆ ಕಾರಣವೇ ಕಾಂಗ್ರೆಸ್ ಅಂತಲೇ ಹೇಳ್ಬೋದು. ನೋಡಿ, ಇಲ್ಲಿ ಪ್ರಮುಖವಾಗಿ ಈ ದಕ್ಷಿಣ ವಿಧಾನಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ನ ವಿರುದ್ಧ ತೊಡೆತಟ್ಟಿ ಕಣಕ್ಕೆ ಇಳಿದಿರುವಂತಹ ಸಾದಿಕ್ ಪೈಲ್ವಾನ್ ನಾಮಪತ್ರ ತಿರಸ್ಕೃತ ಆಗುತ್ತೆ. ಅದಕ್ಕೆ ಕಾರಣವೂ ಕೂಡ ಇದೆ. ರಾಷ್ಟ್ರೀಯ ಪಕ್ಷಗಳ ಹೆಸರಿನಲ್ಲಿ ನಾಮಪತ್ರವನ್ನು ಸಲ್ಲಿಸಿ B ಫಾರ್ಮನ್ನು ಒದಗಿಸಬೇಕಾದಂತಹ ಸಂದರ್ಭದಲ್ಲಿ ನಾಮಪತ್ರ ತಿರಸ್ಕಾರ ಆಗ್ತದೆ. ಅದೇ ರೀತಿ ಇಲ್ಲಿ ಈ ಸಾದಿಕ್ ಪೈಲ್ವಾನ್ ಅವರ ನಾಮಪತ್ರ ತಿರಸ್ಕಾರ ಆಗಿದೆ. ಆದರೆ ಇಲ್ಲೇ ಇರೋದು ನೋಡಿ ಟ್ವಿಸ್ಟು. ಆದರೆ ಅಲ್ಲಿ ಯಾವ ನಾಮಪತ್ರ ತಿರಸ್ಕಾರ ಆಗಿದೆ? ಕಾಂಗ್ರೆಸ್ ಅಂತ ಹೇಳ್ಬಿಟ್ಟೇನೋ ಉಲ್ಲೇಖ ಮಾಡಿದ್ರಲ್ಲ ಪಕ್ಷ, ಅದು ತಿರಸ್ಕಾರವಾಗಿದೆ. ಅಲ್ಲಿ B ಫಾರ್ಮ್ ಇಲ್ಲ ಅನ್ನೋಂಥ ಕಾರಣಕ್ಕೋಸ್ಕರ. ಹಾಗಾದರೆ ಯಾರದ್ದು ಪುರಸ್ಕಾರ ಆಗುತ್ತೆ? ಪಕ್ಷೇತರವಾಗಿ ಮತ್ತೊಂದು ನಾಮಪತ್ರವನ್ನು ಸಲ್ಲಿಸಿದ್ರಲ್ವಾ, ಅದು ಇಲ್ಲಿ ಊರ್ಜಿತವಾಗಿದೆ, ಅದು ಸರಿಯಾಗಿದೆ. ಅಲ್ಲಿಗೆ ಕ್ಷೇತ್ರದಲ್ಲಿ 43 ನಾಮಪತ್ರಗಳು ಸಲ್ಲಿಕೆಯಾಗಿತ್ತು. ಆ ಪೈಕಿ 3 ಅಭ್ಯರ್ಥಿಗಳ ನಾಮಪತ್ರ ತಿರಸ್ಕಾರವಾಗಿದೆ. ಅಲ್ಲಿಗೆ 42 ನಾಮಪತ್ರಗಳು ಮಾನ್ಯವಾಗಿದೆ. ಇದನ್ನೇ ನಾನು ಆರಂಭದಲ್ಲಿ ಹೇಳಿದ್ದು. ಇಲ್ಲಿನ ಅಭ್ಯರ್ಥಿಗಳ ಪಟ್ಟಿಯನ್ನು ನೋಡಿದ್ರೆ EVM ಮಿಷನ್ ಇಟ್ಟರೆ 2 EVM ಮಿಷನು ಸಾಲಲ್ಲ, 4 EVM ಮಿಷನ್ ಇಡಬೇಕಾಗ್ಬೋದು. ಏನು ಕರ್ಮನಪ್ಪ ಅಂಥೇಳಿ ಈಗ ಈ ಎಲೆಕ್ಷನ್ ಕಮಿಷನ್ ಅವರು ತಲೆ ಕೆಡಿಸ್ಕೊಂಡು ಕೂತಿದ್ದಾರೆ. ಒಂದು EVM ಮಿಷನಲ್ಲಿ 10ರಿಂದ 12 ಹೆಸರು ಹಾಕಿದ್ರೂ 4 ಮಿಷನ್ ಇಡಬೇಕಲ್ಲ ಅಂಥೇಳಿ. ಇಡಲೇಬೇಕು, ಅನಿವಾರ್ಯ, ಏನು ಕೂಡ ಆಪ್ಷನ್ನೇ ಇಲ್ಲ. ಹೀಗಾಗಿ ದಾವಣಗೆರೆ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಭಾರಿ ಇಂಟ್ರೆಸ್ಟಿಂಗ್ ಆಗ್ತಿದೆ ರೀ. ಡೇ ಬೈ ಡೇ ಇಂಟ್ರೆಸ್ಟಿಂಗ್ ಆಗ್ತಿದೆ. ಈಗಿರುವಂಥದ್ದು ನೋಡಿ ಟ್ವಿಸ್ಟು. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಮುಸ್ಲಿಂ ಮತದಾರರೇ ನಿರ್ಣಾಯಕ. ಇಲ್ಲಿ ಸುಮಾರು ಒಂದು 80-85 ಮುಸ್ಲಿಂ ವೋಟರ್ಸ್ ಇದ್ದಾರೆ ಅಂತ ಹೇಳ್ಬಿಟ್ಟು ಲೆಕ್ಕಾಚಾರ ಇದೆ. ಜಾಸ್ತಿನೂ ಕೂಡ ಆಗಿರ್ಬೋದು, ಯಾಕಂತ ಹೇಳಿದ್ರೆ ಇತ್ತೀಚೆಗೆ ಸಮೀಕ್ಷೆಗಳು ನಡೆದಿಲ್ಲ, ಹಾಗಾಗಿ ಜಾಸ್ತಿನೂ ಕೂಡ ಆಗಿರ್ಬೋದು. ಬಟ್ಟು ಇಲ್ಲಿ ಈ ಕಾಂಗ್ರೆಸ್ನ ಹೈಕಮಾಂಡ್ ಏನು ಮಾಡುತ್ತೆ, ಮತ್ತೆ ಕುಟುಂಬ ರಾಜಕಾರಣಕ್ಕೆ ಮಣೆ ಹಾಕುತ್ತೆ. ಪರಿಣಾಮ ಸಮರ್ಥ್ಗೆ ಟಿಕೆಟ್ ಘೋಷಣೆ ಆಗ್ತದೆ ಕಾಂಗ್ರೆಸ್ನಿಂದ.
ಸಮರ್ಥ ಜೊತೆಗೆ 36 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಒಟ್ಟು ಅಭ್ಯರ್ಥಿಗಳಲ್ಲಿ 23 ಮಂದಿ ಮುಸ್ಲಿಂ ಸಮುದಾಯದವರು. ಎಷ್ಟು ಜನ? 23 ಜನ. ಇದೇ ಕಾಂಗ್ರೆಸ್ಗೆ ಈಗ ಬಿಸಿ ತುಪ್ಪ ಆಗಿರೋದು. ಆ ಕಡೆ ನುಂಗಂಗೂ ಇಲ್ಲ, ಈ ಕಡೆ ಉಗುಳಂಗೂ ಇಲ್ಲ. ದಾವಣಗೆರೆಯಲ್ಲಿ ಮುಸ್ಲಿಂ ಮತದಾರರು ಕಾಂಗ್ರೆಸ್ಗೆ ಪಾಠವನ್ನು ಕಲಿಸಲೇಬೇಕು ಅಂತ ಹೇಳಿಬಿಟ್ಟು ಮುಂದಾಗಿದ್ದಾರೆ. ನಾನು ಇಲ್ಲಿ ಈ ಮುಸ್ಲಿಮರಿಗೆ ಮತ್ತೊಬ್ಬರು ಸಾಥನ್ನು ಕೊಟ್ಟಿದ್ದಾರೆ, ಅವ್ರ ಹೆಸರನ್ನು ಕೊನೆಯಲ್ಲಿ ಹೇಳ್ತೀನಿ, ಅವರ ನಿಲುವನ್ನು ಕೂಡ ನಿಮಗೆ ಹೇಳ್ತೀನಿ. ಅದನ್ನು ಬಹುಶಃ ನೀವು ಕೇಳಿಸ್ಕೊಂಡ್ಮೇಲೆ ಒಂದು ಸ್ಪಷ್ಟ ನಿರ್ಧಾರಕ್ಕೆ ನೀವು ಬರ್ಬೋದು, ಇದೇ ಆಗ್ತದೆ ಅಂತೇಳ್ಬಿಟ್ಟು ಇವತ್ತೇ ಬರೆದಿರ್ಬೋದು ಕ್ಯಾಲೆಂಡರಲ್ಲಿ. ಏಪ್ರಿಲ್ 9ಕ್ಕೆ ರಿಸಲ್ಟ್ ಬರುವಾಗ ಇದೇ ರಿಸಲ್ಟ್ ಬರ್ತದೆ ಕಣ್ರಿ ಅಂತಲೂ ಕೂಡ ಬರೆದಿರ್ಬೋದು. ಅಂತಹದ್ದೊಂದು ಮಾತನ್ನು ಹೇಳ್ತೀನಿ ಕೊನೆಗೆ. ಇಲ್ಲಿ ಎಲ್ಲ ನಾಮಪತ್ರಗಳು ವಾಪಸ್ಸಾಗಿ ಎಲ್ಲದೂ ಕೂಡ ಆಗಿ ಈಗ ಏನೊಂದು ಅಭ್ಯರ್ಥಿಗಳು 22 ಅಭ್ಯರ್ಥಿಗಳು ನಾಮಿನೇಷನನ್ನು ವಾಪಸ್ ಪಡೆದು ಕಾಂಗ್ರೆಸ್ ಬಂಡೆಯ ಅಭ್ಯರ್ಥಿ ಸಾದಿಕ್ ಪೈಲ್ವಾನ್ಗೆ ಬೆಂಬಲ ಕೊಡುವಂಥ ಸಾಧ್ಯತೆ ಇದೆ. ಯಾಕಂತ ಹೇಳಿದ್ರೆ ಮಾರ್ಚ್ 26ಕ್ಕೆ ಕೊನೆ ದಿನ ಈ ನಾಮಿನೇಷನ್ಸ್ಗಳನ್ನು ವಾಪಸ್ ಪಡೆಯೋದಕ್ಕೋಸ್ಕರ. ಸದ್ಯಕ್ಕೆ ಇರುವಂತಹ 42ರಲ್ಲಿ ಒಂದಷ್ಟು ಜನ ವಾಪಸ್ಸನ್ನು ತೆಗೆದುಕೊಂಡ್ರೂ ಕೂಡ ಹೆಚ್ಚು ಕಡಿಮೆ ಎಲ್ಲರೂ ಕೂಡ ಸಾದಿಕ್ ಪೈಲ್ವಾನ್ಗೆ ಬೆಂಬಲ ಕೊಡ್ತಾರೆ. ಈ ಮುಸ್ಲಿಂ ಅಭ್ಯರ್ಥಿಗಳದ್ದು ನಾನು ಹೇಳ್ತಾ ಇರುವಂಥದ್ದು. ಈ ಮುಸ್ಲಿಂ ಅಭ್ಯರ್ಥಿಗಳು 23ರಲ್ಲಿ ಎಲ್ಲರೂ ಕೂಡ ವಾಪಸ್ ತಗೊಂಡು ಒಬ್ರಿಗೆ ಸಾದಿಕ್ ಪೈಲ್ವಾನ್ಗೆ ಬೆಂಬಲವನ್ನು ಕೊಟ್ಟರು ಅಂತ ಹೇಳಿದ್ರೆ ಧೂಳಿಪಟ ಆಗಿಬಿಡ್ಬೋದು. ಅಥವಾ ಒಂದು ವೇಳೆ ಸಾದಿಕ್ ಪೈಲ್ವಾನ್ ಗೆಲ್ಲದೇ ಇದ್ದರೂ ಕೂಡ ಬೇಜಾರಿಲ್ಲ, ಕಾಂಗ್ರೆಸ್ ಮಾತ್ರ ಗೆಲ್ಲಬಾರ್ದ್ರಿ ಅಲ್ಲಿ ಅಂಥೇಳಿ ತೀರ್ಮಾನ ಮಾಡಿದ್ರು ಅಂತ ಹೇಳಿದ್ರೆ ಅಲ್ಲಿ ಸಾದಿಕ್ ಪೈಲ್ವಾನ್ ಹೇಗೂ ಗೆಲ್ಲಲ್ಲ, ಕಾಂಗ್ರೆಸ್ ಅಂತೂ ಗೆಲ್ಲೋದಕ್ಕೆ ಚಾನ್ಸೇ ಇಲ್ಲ. ಆ ರೀತಿಯಾದಂತಹ ಒಂದು ಚಿಂತನೆ ಇಲ್ಲಿ ನಡೀತಿದೆ. ಅಲ್ಲಿಗೆ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಪಾಲಿನ ನಿರ್ಣಾಯಕ ಮತದಾರರು ಅನ್ನುವಂತಹ ಒಂದು ಏನು ಅಜೆಂಡಾ ಇದೆಯೋ ಅದನ್ನು ಕಂಪ್ಲೀಟಾಗಿ ಬ್ರೇಕ್ ಮಾಡಬೇಕು ಅನ್ನುವಂಥದ್ದು. ಆಮೇಲೆ ಇಲ್ಲ ಕಾಂಗ್ರೆಸ್ ಅವ್ರ ಜೊತೆಗೆ ಅಲ್ಪಸಂಖ್ಯಾತರು ಇಲ್ಲಿಲ್ಲ ಅನ್ನೋದನ್ನು ಸಾಬೀತುಪಡಿಸಬೇಕು ಅನ್ನೋದು ಇವ್ರ ಲೆಕ್ಕಾಚಾರ. DK ಶಿ ಹೇಳ್ತಿದ್ದಾರೆ, ಇಲ್ಲಪ್ಪ ನಾಮಪತ್ರ ಸಲ್ಲಿಸಿದವ್ರು ಎಲ್ಲರೂ ಕೂಡ ನಮ್ಮವರೇ, ವಾಪಸ್ ತಗೊಳ್ತಾರೆ, ಸರಿ ಹೋಗುತ್ತೆ ಅಂತೇಳಿ ಹೇಳ್ತಿದ್ದಾರೆ. ಇವರು ಹೇಳಿದಷ್ಟು ಈಸಿಯಾಗಿ ಅಲ್ಲಾಗುತ್ತಾ? ಅದೇ ಈಗಿರುವಂಥದ್ದು. ಹಾಗಾದರೆ ಒಂದು ಸಲ ಇಲ್ಲಿ ಒಂದು ಹೈಲೈಟ್ಸ್ಗಳನ್ನು ನೋಡ್ತಾ ಹೋಗೋದಾದರೆ ಇಲ್ಲಿರುವಂಥ ಒಟ್ಟು ಮುಸ್ಲಿಂ ಮತದಾರರು 80,000 ಅಂತೇಳಿ ಅಂದ್ಕೊಳ್ಳಿ. ಕಣದಲ್ಲಿರುವಂಥ ಮುಸ್ಲಿಂ ಅಭ್ಯರ್ಥಿಗಳು 23. ಎಷ್ಟು ಡಿವೈಡ್ ಆಗ್ಬೋದು? ನಾಮಪತ್ರವನ್ನು ವಾಪಸ್ ಪಡೆಯೋದಕ್ಕಿರುವಂಥದ್ದು 26ನೇ ತಾರೀಕು ಲಾಸ್ಟು. ಕಾಂಗ್ರೆಸ್ನ ತಂತ್ರ ಏನು ಅಂತ ಹೇಳಿದ್ರೆ ಅಬ್ದುಲ್ ಜಬ್ಬಾರ್ ಅವರ ಮನವೊಲಿಕೆ ಮತ್ತು ಜಮೀರ್ ಅಹಮದ್ ಖಾನ್ ಅವರ ನೇತೃತ್ವದ ಸಭೆ, ಇದೆರಡರಿಂದನೇ ಸಾಧ್ಯ. ಹಾಗಾಗಿ ಅವರಿಬ್ಬರನ್ನ ಕೂಡ ದಾವಣಗೆರೆಯಲ್ಲಿ ಕೂರಿಸ್ಬಿಟ್ಟು ಎಲ್ಲರನ್ನೂ ಕೂಡ ಕರೆಸಿ ಒಂದೊಂದು ರೌಂಡ್ ಮೀಟಿಂಗ್ ಮಾಡಿ ಅವ್ರಿಗೇನು ಕುಂದುಕೊರತೆಗಳಿದ್ದಾವೆ, ಅವರ ಡಿಮ್ಯಾಂಡ್ಸ್ ಏನಿದೆ ಅದನ್ನು ಪೂರೈಕೆ ಮಾಡಿ ಅನ್ನುವಂಥ ಸೂಚನೆ ಬಂದಿದೆ ಹೈಕಮಾಂಡ್ನಿಂದ ಅನ್ನುವಂಥದ್ದು. ಅಲ್ಲಿಗೆ ಏನಾಗುತ್ತೆ ಮುಂದೆ ಅನ್ನುವಂಥದ್ದು ಈಗ ಸದ್ಯಕ್ಕಿರುವಂತಹ ಕುತೂಹಲ. ಇನ್ನು ದಾವಣಗೆರೆ ದಕ್ಷಿಣ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ದಂತಹ ಅಬ್ದುಲ್ ಜಬ್ಬಾರು ನಮ್ಮ ವರಿಷ್ಠರ ನಿರ್ಧಾರವನ್ನು ನಾವು ಗೌರವಿಸಬೇಕು, ಆ ಮೂಲಕ ಕಾಂಗ್ರೆಸ್ ವಿರುದ್ಧ ಹೋಗೋದಿಲ್ಲ ಅನ್ನೋದನ್ನು ಪರೋಕ್ಷವಾಗಿ ಒಪ್ಕೊಂಡ್ರೂ ಕೂಡ ಇಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ಕಾಂಗ್ರೆಸ್ಗೆ ತೊಡೆತಟ್ಟಿದ್ದಾರೆ. ಅವರೇ GB ವಿನಯ್ ಕುಮಾರ್. ಹೌದು, GB ವಿನಯ್ ಕುಮಾರ್ ಇವತ್ತಿಗೆ ಅಧಿಕೃತವಾಗಿ ಕಾಂಗ್ರೆಸ್ನ ಜೊತೆಗಿಲ್ಲ. ಯಾವಾಗ ಕಳೆದ ಬಾರಿ ಟಿಕೆಟನ್ನು ಕೊಡಲಿಲ್ಲೋ ಅವರು ಆವಾಗಲೇ ಬಂಡಾಯ ಅಂತ ಹೇಳಿ ಘೋಷಣೆ ಆಯಿತು, ಅವರು ಹೊರಗಡೆ ಬಂದಾಯಿತು. ಈಗ ಲಿಟ್ರಲಿ ಆರಂಭದಲ್ಲಿ BJPಗೆ ಸಪೋರ್ಟ್ ಅಂತ ಹೇಳಿ ಹೇಳಿದ್ರು, ಬಟ್ ಈಗ ಸುದೀರ್ಘವಾದಂಥ ಒಂದು ವಿಡಿಯೋನ ಮಾಡಿಬಿಟ್ಟಿದ್ದಾರೆ ಬುಧವಾರ. ಈ ವಿಡಿಯೋದಲ್ಲಿ ಸಾಕಷ್ಟು ವಿಚಾರಗಳನ್ನು ವಿನಯ್ ಕುಮಾರ್ ಉಲ್ಲೇಖ ಮಾಡಿದ್ದಾರೆ. ಅದರಲ್ಲೂ ಕೂಡ ಈಗ ಬಂಡಾಯವಾಗಿ ಅಥವಾ ಪಕ್ಷೇತರರಾಗಿ ಯಾರೆಲ್ಲ ಕಣಕ್ಕೆ ಇಳಿದಿದ್ದಾರೋ ಯಾರೂ ಕೂಡ ನೀವು ಈ ಒಂದು ನಾಮಿನೇಷನನ್ನು ವಾಪಸ್ ತೆಗೆದುಕೊಳ್ಳಬಾರ್ದು ಅನ್ನುವಂತಹ ಮನವಿಯನ್ನು ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ನೀವು ಈ ನಾಮಿನೇಷನನ್ನು ವಾಪಸ್ ತೆಗೆದುಕೊಂಡ್ರೆ ಅದರಿಂದ ಲಾಭ ಆಗೋದು ಯಾರಿಗೆ? ಕಾಂಗ್ರೆಸ್ಗೆ ಲಾಭ ಆಗ್ತದೆ. ನೀವು ಕಾಂಗ್ರೆಸ್ಗೆ ಬುದ್ಧಿ ಕಲಿಸ್ಬೇಕು, ಕಾಂಗ್ರೆಸ್ಸನ್ನು ಸೋಲಿಸಬೇಕು ಅಂತ ಹೇಳಿದ್ರೆ ಈಗ ನಾಮಿನೇಷನನ್ನು ಮಾಡಿರುವಂಥ 23 ಜನ ಮುಸ್ಲಿಂ ಯಾರ್ಯಾರು ಇದ್ದೀರಾ ನೋಡಿ, ಕ್ಯಾಂಡಿಡೇಟ್ಸ್ಗಳು, ಆಸ್ಪಿರೆಂಟ್ಸ್ಗಳು, ಇವ್ರು ಯಾರೂ ಕೂಡ ನಾಮಿನೇಷನನ್ನು ವಾಪಸ್ ತೆಗೆದುಕೊಳ್ಳಬಾರ್ದು ಅನ್ನುವಂತಹ ಒಂದು ಘೋಷಣೆಯನ್ನು ಮಾಡೋದ್ರ ಜೊತೆಗೆ ಮತ್ತೊಂದು ಘೋಷಣೆಯನ್ನು ಮಾಡಿಬಿಟ್ಟಿದ್ದಾರೆ. ಆರಂಭದಲ್ಲಿ ಏನಿತ್ತು, BJPಗೆ ಇವರು ಬೆಂಬಲವಾಗಿ ನಿಲ್ತಾರೆ ಅಂತೇಳಿ ವಿನಯ್ ಕುಮಾರ್, ಆದರೆ ಇಲ್ಲ, ಇವರು ಈಗ ಏನು ಮಾಡಿದ್ದಾರೆ, ಸಾದಿಕ್ ಪೈಲ್ವಾನ್ ಅವರಿಗೆ ನಾನು ಬೆಂಬಲ ಅಂತೇಳಿ ಹೇಳಿಬಿಟ್ಟಿದ್ದಾರೆ. ಇದು ರಾಜ್ಯ ರಾಜಕೀಯದಲ್ಲಿ ಮತ್ತು ದಾವಣಗೆರೆ ರಾಜಕೀಯದಲ್ಲಿ ಭಾರಿ ದಂಗಲ್ಗೂ ಕೂಡ ಕಾರಣ ಆಗಿದೆ ಮತ್ತು ಒಂದಷ್ಟು ಜನರ ಎದೆಬಡಿತ ಹೆಚ್ಚಾಗುವಂತೇನೂ ಕೂಡ ಮಾಡಿದೆ. ಕಾರಣ ಏನು ಅಂತ ಹೇಳಿದ್ರೆ, ವಿನಯ್ ಕುಮಾರ್ ಕೈಯಲ್ಲಿ ಒಂದಷ್ಟು ಯೂಸ್ನ ಓಟ್ಸಿದೆ. ವಿನಯ್ ಕುಮಾರ್ ಸುಮ್ಮನೆ ಅಲ್ಲ, ವಿನಯ್ ಕುಮಾರ್ ದಕ್ಷಿಣದಲ್ಲಿ ಒಂದು ದೊಡ್ಡ ಶಕ್ತಿನೇ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಒಂದು ದೊಡ್ಡ ಶಕ್ತಿನೇ. ಅವ್ರ ಕೈಯಲ್ಲಿ ಒಂದಷ್ಟು ಓಟ್ಸ್ ಇದ್ದಾವೆ. ಆ ಓಟ್ಸನ್ನು ಇಲ್ಲಿ ಸಾದಿಕ್ ಪೈಲ್ವಾನ್ ಪಡೆದ್ರು ಅಂತ ಹೇಳಿದ್ರೆ ಅದು BJPಗೂ ಕೂಡ ಡ್ಯಾಮೇಜು, ಹಾಗೆಯೇ ಕಾಂಗ್ರೆಸ್ಗೂ ಕೂಡ ಡ್ಯಾಮೇಜು. ಮೇಜರ್ ಡ್ಯಾಮೇಜು ಕಾಂಗ್ರೆಸ್ಗೆ, ಸ್ವಲ್ಪ ಡ್ಯಾಮೇಜು BJPಗೆ. ಹಾಗಾಗಿ ಇಲ್ಲಿ ಎಲ್ಲೋ ಒಂದು ಕಡೆ ಅದನ್ನು ತಡೆಯುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾಯಿದ್ದಾರೆ. ಅಟ್ ದಿ ಸೇಮ್ ಟೈಮ್
ತಡೆಯೋದ್ರ ಜೊತೆಗೆ ಪ್ರಮುಖವಾಗಿ ಈ ಮುಂದೆ ಏನಾಗುತ್ತೆ ನೋಡಿ, ವಿನಯ್ ಕುಮಾರ್ ಅವ್ರ ಪ್ಲಾನ್ ಏನಿದೆ, ನೀವೆಲ್ಲರೂ ಕೂಡ ಕಣದಲ್ಲಿರ್ರಿ, ಯಾರೂ ಕೂಡ ವಾಪಸ್ ಹೋಗಬೇಡಿ, ಒಂದೇ ವೋಟ್ ಬೀಳಲಿ, ಏನು ಕೂಡ ಪ್ರಾಬ್ಲಮ್ ಇಲ್ಲ ಅಂಥೇಳಿ ಹೇಳಿರುವಂಥದ್ದು ಇವರನ್ನು ಮತ್ತೆ ಒಂದು ಸ್ವಲ್ಪ ಪುಷ್ ಮಾಡುವಂತೆ ಮಾಡಿದೆ. ಕಾಂಗ್ರೆಸ್ನ ಒಂದು ಮನವೊಲಿಕೆಯ ನಡುವೆಯೂ ಕೂಡ ಇವರು ನಾಮಪತ್ರವನ್ನು ವಾಪಸ್ ಪಡೆದೇ ಇದ್ದರೆ ರಾಜಕೀಯದಲ್ಲಿ ದೊಡ್ಡ ಸಂಚಲನ ಆಗೋದ್ರಲ್ಲಿ ಡೌಟೇ ಇಲ್ಲ. ಅಲ್ಲಿಗೆ ಮುಂದಿನ ದಿನಗಳಲ್ಲಿ ಈ ಒಂದು ಸಮರ ಏನಿದೆ, ದಾವಣಗೆರೆಯ ಸಮರ ಇನ್ನಷ್ಟು ಕಾವೇರಲ್ಲಿದೆ ಮತ್ತು ಚಿತ್ರಣ ಕಂಪ್ಲೀಟಾಗಿ ಬದಲಾಗಲಿದೆ ಅನ್ನೋದು ವಾಸ್ತವ. ಒಟ್ಟಾರೆ ನಿಮಗೆ ಅನಿಸುತ್ತೆ ಸ್ನೇಹಿತರೆ, ಈ ಎಲ್ಲ ಬೆಳವಣಿಗೆಗಳನ್ನು ಗಮನಿಸಿದ್ರೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.